ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೊರಟ ಬೈಕ್ ರ್ಯಾಲಿ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದೆ. ಇನ್ನು ಬೆಂಗಳೂರಿನ ಬೈಕ್ ರೈಡರ್ಸ್ನ ತಂಡದ ಸದಸ್ಯರಾದ ರಾಘವೇಂದ್ರ ಹಾಗೂ ಚಿರಂತನ್ ಎಂಬ ಇಬ್ಬರು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬೈಕ್ ರ್ಯಾಲಿ ಮೂಲಕ ತೆರಳಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಹತ್ಯೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಮನವಿ ಸಲ್ಲಿಸಲಿದ್ದಾರೆ. ಇನ್ನು ಈ ಒಂದು ಬೈಕ್ ರ್ಯಾಲಿಯು ಭಾನುವಾರ ಬೆಳಗ್ಗೆ 11:30ಕ್ಕೆ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದ್ದು, ಬೈಕ್ ರ್ಯಾಲಿಯನ್ನು ಮುಖಂಡರು ಬರಮಾಡಿಕೊಂಡು ಬೀಳ್ಕೊಟ್ಟಿದ್ದಾರೆ. ಇನ್ನು ಈ ವೇಳೆ ಬೈಕ್ ರೈಡರ್ಸ್ನ ತಂಡದ ಸದಸ್ಯ ರಾಘವೇಂದ್ರ ಅವರು ಮಾತನಾಡಿದ್ದು, ಈ ರೀತಿಯ ಘಟನೆ ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿದ್ದು, ಇದೀಗ ನಮ್ಮ ರಾಜ್ಯದಲ್ಲಿ ಅಚಾತುರ್ಯ ನಡೆದಿದೆ. ಇನ್ನು ನಾಳೆ ನಮ್ಮ ಹತ್ತಿರ ಕೂಡ ಈ ರೀತಿಯ ಘಟನೆ ನಡೆಯದಂತೆ ಜಾಗೃತಿಗಾಗಿ ಹಾಗೂ ಕೊಲೆ ಆರೋಪಿಗೆ ಸರಿಯಾದ ಶಿಕ್ಷೆ ಆಗಬೇಕೆಂಬ ಉದ್ದೇಶದಿಂದ ಬೈಕ್ ರ್ಯಾಲಿ ಮೂಲಕ ಹೊರಟಿದ್ದೇವೆ. ಇನ್ನು ನೇಹಾ ಹಿರೇಮಠ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಉದ್ದೇಶದಿಂದ ಶಾಂತ ರೀತಿಯಲ್ಲಿ ಹೊರಟು ಆರೋಪಿಗೆ ತಕ್ಕ ಶಿಕ್ಷೆ ಕೊಡುವಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸುವುದಾಗಿ ರಾಘವೇಂದ್ರ ಅವರು ತಿಳಿಸಿದ್ದಾರೆ. ನಡಿಬಾರ್ದಿತ್ತು, ನಡೆದುಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಈಗ ನಾವು ಅದನ್ನು ಬೇರೆ ದೇಶಗಳಲ್ಲಿ ನೋಡಿದ್ವಿ, ಬೇರೆ ರಾಜ್ಯಗಳಲ್ಲಿ ನೋಡಿದ್ವಿ. ಇವತ್ತು ನಮ್ಮೂರ ಹತ್ರಕ್ಕೆ ಬಂದಿದೆ. ನಾಳೆ ನಮ್ಮ ಮನೆ ತನಕ ಬರೋದು ಬಿಟ್ಕೊಳೋದು ಬೇಡ. ಇದಕ್ಕೆ ಸರಿಯಾದ ಒಂದು ಶಿಕ್ಷೆ ಆಗಿ ಪ್ರತಿಯೊಬ್ಬರು ಇದರಿಂದ ತಿಳ್ಕೊಂಡು ಏನು ನಡೀತಾ ಇದೆ, ಇದಕ್ಕೆ ನಾವೇನು ಒಂದು ಯಾವ ಥರ ನಾವು ಇದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಇವಾಗ ಮಗಳನ್ನ ಕಳ್ಕೊಂಡಿದ್ದ ತಂದೆ ತಾಯಿಯವರು ದುಃಖ ತೃಪ್ತರಾಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಶಾಂತ ರೀತಿಯಿಂದ ಹೊರಟು ಒಂದು ಕುಟುಂಬಕ್ಕೆ ನಾವು ಸಂತಾನವನ್ನು ಸೋಲಿಸಿ ನಿಮ್ಮ ಭರವಸೆಗೆ ನಿಮ್ಮ ಶಕ್ತಿ ತುಂಬಲಿಕ್ಕೆ ನಾವು ಕರ್ನಾಟಕ ಜನತೆ ಎಲ್ಲ ಮೂಲೆಗಳಿಂದ ಇದ್ದೀವಿ ಅಂತೇಳಿ ಅವರಿಗೆ ಶಕ್ತಿ ತುಂಬಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮತ್ತು ಅದರ ತಕ್ಕಂತೆ ನಮ್ಮ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಆದಷ್ಟು ಬೇಗ ಇದರಲ್ಲಿ ಏನು ತಪ್ಪಿದೆ, ಯಾವ ಥರ ಒಂದು ಕ್ರೂರ ನಡೆದಿದೆ, ಅದು ಇನ್ನು ಮುಂದೆ ಎಲ್ಲೂ ನಡೆದಂಗೆ ಅವ್ರಿಗೊಂದು ಶಿಕ್ಷೆ ಕೊಡಬೇಕು, ಒಳ್ಳೆಯದಾಗಬೇಕು ರಾಜ್ಯದ ಜನತೆಗೆ ಅಂತೇಳಿ ನಮ್ಮ ಬೇಡಿಕೆ ಇಷ್ಟೇ. ತಮ್ಮ ಹೆಸರು ಸರ್? ರಾಘವೇಂದ್ರ ಸರ್. ಸರ್ ಜೊತೆ ಬನ್ನಿ.